ಕಬ್ಬು ಸಾಗಣೆ ವಾಹನಗಳಿಗೆ ರೇಡಿಯಂ ಸ್ಟಿಕ್ಕರ್ ಅಳವಡಿಸಲು ಕರವೇ ಆಗ್ರಹ. ಕಾಗವಾಡ ಕಬ್ಬು ಸಾಗಿಸುವ ವಾಹನಗಳಿಂದ ಸಂಭವಿಸುವ ಅಪಘಾತಗಳನ್ನು ತಡೆಯಲು ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕವು ಮಹತ್ವದ ಆಗ್ರಹ ಮಾಡಿದೆ. ಕಾಗವಾಡ ತಾಲೂಕಿನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ಗಳು, ಲಾರಿಗಳು ಮತ್ತು ಎತ್ತಿನ ಬಂಡಿಗಳು ಕಡ್ಡಾಯವಾಗಿ ಹಿಂಬದಿಯಲ್ಲಿ ರೇಡಿಯಂ ಬಾವುಟ ಮತ್ತು ಸ್ಟಿಕ್ಕರ್ಗಳನ್ನು ಅಳವಡಿಸಬೇಕು ಎಂದು ಕರವೇ ತಾಲೂಕು ಉಪಾಧ್ಯಕ್ಷ ಗಣೇಶ್ ಕೋಳಿಕರ್ ಒತ್ತಾಯಿಸಿದ್ದಾರೆ. ಅವರು ಶುಕ್ರವಾರ ಸ್ಥಳೀಯ ಶಿರಗುಪ್ಪಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ಅರುಣ ಪರಾಂಡೆ ಮತ್ತು ಕಾಗವಾಡ ಪಿಎಸ್ಐ ರಾಘವೇಂದ್ರ ಖೋತಾ ಅವರಿಗೆ ಮನವಿ ಸಲ್ಲಿಸಿದರು. ಹಿಂಬದಿಯಿಂದ ಬರುವ ವಾಹನಗಳಿಗೆ ಕಬ್ಬು ಸಾಗಿಸುವ ವಾಹನಗಳು ಸರಿಯಾಗಿ ಕಾಣಿಸುವುದರಿಂದ ಅಪಘಾತಗಳು ಸಂಭವಿಸುವುದನ್ನು ತಪ್ಪಿಸಬಹುದು. ಆದ್ದರಿಂದ ಸಕ್ಕರೆ ಕಾರ್ಖಾನೆಯವರು ಈ ನಿಯಮವನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಭಾರತ ಒನ್ ನ್ಯೂಸ್ ಚಿಕ್ಕೋಡಿ. ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ಹಾಗೂ ನಮ್ಮ PSI ಸಾಹೇಬ್ರ ಆಶ್ರಯದಿಂದ ನಿಮಗೆ ಹೇಳಲು ಏನು ಬಯಸ್ತೇನೆ ಅಂದರೆ, ರಾತ್ರಿ ವೇಳೆಯಲ್ಲಿ ನೀವು ಹಿಂಬದಿಯಲ್ಲಿ ರಿಫ್ಲೆಕ್ಟರ್ ಅಥವಾ ಪ್ರತಿಫಲಿಸುವಂಥ ಫಲಕಗಳನ್ನು ಅಳವಡಿಸದೇ ಇರುವುದರಿಂದ ರಾತ್ರಿ ವಾಹನಗಳು ನೀವು ಹೆಚ್ಚಿನ ತೂಕ ಇರೋದರಿಂದ ನಿಧಾನವಾಗಿ ಚಲಿಸ್ತಾ ಬರ್ತಾಯಿದ್ದೀರಿ. ಅದಕ್ಕೆ ವಾಹನ ಸವಾರರು ವೇಗವಾಗಿ ಬರ್ತಿರ್ತಾರೆ, ಕಾರ ಬೈಕ್ ಅದು ಬರ್ತಾರೆ, ಅದು ಕಾಣಲ್ಲ. ನೀವು ಆ ಕಾಂದೇ ಇರೋ ಕಾರಣ ಅಂದರೆ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅನುಭವಿಸ್ತಾ ಇದ್ದೆವು. ಅದನ್ನು ತಡೆಗಟ್ಟುವ ಸಂಬಂಧ ಒಂದು ಪರಿಹಾರ ಕ್ರಮ ಅಂತೇಳಿ ನೀವು ಪ್ರತಿಯೊಂದು ಗಾಡಿಗೆ ರೇಡಿಯಮ್, ಅತಿ ಒಳ್ಳೆಯ ಕ್ವಾಲಿಟಿ ರೇಡಿಯಮನ್ನು ಅಳವಡಿಸಬೇಕು. ಅದರ ಜೊತೆಗೆ ಫಲಕಗಳನ್ನು ಅಳವಡಿಸಬೇಕೆಂದು ಇವತ್ತು ನಾವು ಕಾರ್ಖಾನೆದಾರ ಸಹಾಯದೊಂದಿಗೆ ನೀವು ಅದನ್ನು ದಯವಿಟ್ಟು ಅಳವಡಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೀವಿ. ಇಲ್ಲೊಂದು ಈ ಗಾಡಿ ಹೆಚ್ಚು ಕಡೆ ಮಕ್ಕಳಾಗ ಗಾಡಿ ತುಂಬೇನ ಆ ತರ ಬಂದ್ರೆ ನಾವು ಇಲ್ಲಿ ಇಳಿಸಂಗಿಲ್ಲ, ತಾಕೀತ್ ಮಾಡ್ತೀವಿ. ನೀವೇನ್ ಮಾಡ್ಬೇಕು, ಈಗ ನಾವ ಏನಾಗ್ತದೆ ಸಮಸ್ಯೆ, ರೋಡ್ ಮ್ಯಾಗ ನಾವು ಸೈಡ್ ಹಚ್ಬೇಕತ್ತೀವಿ, ಒಂದ್ ಗಾಡಿ ಹಚ್ಚಾರ ನಮ್ ರೋಡ್ ಹೆಂಗೈತಿ ನಿಮ್ಗೆ ಗೊತ್ತೈತಿ. ಅದಕ್ಕಾಗಿ ನಾವು ಇರ್ಲಿ ಬಿಡಪ್ಪ ಅಂತ ಅನ್ಬೇಕಾಕೈತಿ. ಅದ ಬಂದಾಗ ಇಲ್ಲಿ ನೋಡಿ ಅಲ್ಲಿ ಕಾಣ್ತೈತಿ ನೋಡ್ರಿ, ಎಲ್ಲರೂ ಗಾಡಿ ನೋಡ್ತೀರಿ ಅಲ್ಲಿ ಹಿಂದ್ಗಡೆ ಅದ್ ಹೆಂಗ್ ಏರ್ಯಾರ ನೋಡ್ರಿ. ಅದೇ ಡಬ್ಬಿ ಇದನ್ನ ನೋಡ್ರಿ, ಇದು ಎಷ್ಟು ಚಂದ ಏರ್ಯಾರ. ಇದು ಏರ್ಕೊಂಡ್ರೆ ಯಾರಿಗೂ ತ್ರಾಸಿಲ್ಲ. ಇದು ಆ ತರ ಏರಿದೆ ನಾವು ರೋಡ್ ಮ್ಯಾಗ ತರಿಬಿದ್ದೇವೆ ತಿಳ್ಕೊ, ರೋಡ್ ಬ್ಲಾಕ್ ಆಗಿಬಿಡ್ತದೆ ಸಡನ್ ಆಗಿ. ನಮ್ಮೊಂದು ಅರ್ಧ ತಾಸು ಒಂದು ತರಿಸಿ ಪನಿಷ್ಮೆಂಟ್ ಮಾಡೋಣ ಅಂದ್ರೂ ಮಾಡಕ್ಕಾಗಂಗಿಲ್ಲ. ಆ ಕಾರಣಕ್ಕೆ ತಿಳಿದವರು ಮದ್ಯಪಾನ ಮಾಡಿ ಯಾರು ಗಾಡಿ ಚಲಾಯಿಸ್ತಾರೆ. ಮತ್ತೊಂದು ಸರ್, ಈಗ 3600 ರೂಪಾಯಿ ರೇಟ್ ಐತೆ ಒಂದು ತಿಂಗಳ